ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಮತ್ತೆ ಸಿದ್ದು ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಕರ್ನಾಟಕದಲ್ಲಿ ಮತ್ತೆ ಬಜೆಟ್ ಮಂಡನೆಯ ಕಾಲ ಸನ್ನಿಹಿತವಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ 16ನೇ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಸಿದ್ದರಾಮಯ್ಯನವರು ಕಳೆದ ಬಾರಿ ಏನು ಬಜೆಟ್ಗೆ ಅನುಮೋದನೆಯನ್ನು ಪಡೆದು ಬಜೆಟ್ ಅನ್ನ ಮಂಡನೆ ಮಾಡಿದ್ರು, ಆದರೆ ಈಗ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೊ ಈ ಬಾರಿ ಸಿದ್ದರಾಮಯ್ಯನವರು ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಸುಮಾರು 5 ಪಂಚ ಯೋಜನೆಗಳು ಏನಿದ್ದಾವೆ, ಸೊ ಆ ಪಂಚ ಯೋಜನೆಗಳ ಜೊತೆಯಲ್ಲಿ ಮತ್ತೇನನ್ನಾದರೂ ಕೊಡ್ತಾರಾ ಅನ್ನುವಂಥ ನಿರೀಕ್ಷೆ ಕರ್ನಾಟಕದ ಜನರದ್ದು. ಸೊ ಇದಕ್ಕೆ 14ನೇ ತಾರೀಕು ಮಾರ್ಚ್ 14ನೇ ತಾರೀಕು ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಒಂದು ನಿರ್ಧಾರವನ್ನ ಮಾಡಿದೆ. ಮಾರ್ಚ್ 14ಕ್ಕೆ ರಾಜ್ಯ ಬಜೆಟ್, ಮಾರ್ಚ್ 10ರಿಂದ 14ರವರೆಗೆ ಜಂಟಿ ಅಧಿವೇಶನ, 16ನೇ ಬಜೆಟ್ ಮಂಡಿಸಲಿರುವ ಸಿದ್ದರಾಮಯ್ಯ. ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಹೊರಬೀಳಲಿದೆ ಅಂತಿಮ ನಿರ್ಣಯ. ನಾಳೆ ಅಂದ್ರೆ ಜನವರಿ 2ನೇ ತಾರೀಕು ನಡೆಯುವಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆ ನಡೆಸಿ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿ ಸಚಿವರ ಜೊತೆಯಲ್ಲಿ ಅಂತಿಮವಾಗಿ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂಥದ್ದು. ಮಾರ್ಚ್ 10ನೇ ತಾರೀಕುರಿಂದ 14ನೇ ತಾರೀಕಿನವರೆಗೆ ಬಜೆಟ್ ನಡೆಯುತ್ತೆ. ಸೊ ಮೊದಲನೇ ದಿನ ಅಂದ್ರೆ 10ನೇ ತಾರೀಕು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಲಿದ್ದಾರೆ. ರಾಜ್ಯಪಾಲರ ಭಾಷಣದ ನಂತರ ರಾಜ್ಯಪಾಲರ ಭಾಷಣದ ಮೇಲೆ ಸ್ವಲ್ಪ ಚರ್ಚೆ ನಡೆಯುತ್ತಾ ಅದಾದ ಬಳಿಕ 14ನೇ ತಾರೀಕು ಒಂದು 2 ದಿನ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆದಂಥ ಸಂದರ್ಭದಲ್ಲಿ 14ನೇ ತಾರೀಕು ಬಜೆಟ್ ಮಂಡನೆ ನಡೆಯಲಿದೆ. 14ನೇ ತಾರೀಕು ಹೇಗೆಲ್ಲ ಬಜೆಟ್ ಮಂಡನೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನವರಿ 2ನೇ ತಾರೀಕು ಏನು ಸಚಿವ ಸಂಪುಟ ಸಭೆ ಇದೆಯೋ ಅಲ್ಲಿ ನಿರ್ಣಯ ಆದ ಬಳಿಕ ಕರ್ನಾಟಕದ ಏನು ಈಗಾಗಲೇ 43 ಇಲಾಖೆಗಳೇನಿದ್ದಾವೆ ಆ 43 ಇಲಾಖೆಗಳ ಒಂದು ಪ್ರಗತಿಯ ಪರಿಶೀಲನೆಯನ್ನ ಮಾಡ್ಕೊಳ್ತಾರೆ. ಜೊತೆಗೆ ಏನೆಲ್ಲ ಹೊಸ ಪ್ಲಾನ್ ಅನ್ನ ಮಾಡ್ಬೋದು, ಜನರಿಗೆ ಹೊಸ ಹೊಸ ಯೋಜನೆಗಳನ್ನು ಏನನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ, ಇವೆಲ್ಲವುಗಳ ಪರ್ಯಾಲೋಚನೆ ನಡೆಯುತ್ತೆ. ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ನಡೆಯುತ್ತೆ. ಅದಾದ ಬಳಿಕ ಅಂತಿಮವಾಗಿ ಏನೆಲ್ಲ ಬಜೆಟ್ನಲ್ಲಿ ಅಳವಡಿಸ್ಕೊಂಡಂಥ ಅಂಶಗಳನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಒಂದು ಸಂಪೂರ್ಣವಾದಂಥ ರೂಪುರೇಷೆ ಸಿದ್ಧಗೊಳ್ಳುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜನವರಿ 2ನೇ ತಾರೀಕು ಸಚಿವ ಸಂಪುಟ ಸಭೆ ತೀರ್ಮಾನ ಆಗುವಂಥದ್ದು. ಸೊ ಅಲ್ಲಿ ಈಗಾಗಲೇ ಸಭೆಯ ಒಂದು ದಿನಾಂಕ ಕೂಡ ನಿಗದಿಯಾಗಿದೆ, ಸಮಯ ಕೂಡ ನಿಗದಿಯಾಗಿದೆ ಸಚಿವ ಸಂಪುಟ ಸಭೆಗೆ. ಸೊ ಆ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾದಂಥ ನಿರ್ಣಯವನ್ನ ಕೈಗೊಳ್ಳುತ್ತಾರೆ, ಸಚಿವರ ಸಲಹೆಗಳನ್ನ ಪಡೆಯುತ್ತಾರೆ. ಇದರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಸಲಹೆಗಳನ್ನು ಕೂಡ ಸಿದ್ದರಾಮಯ್ಯವರು ತೆಗೆದುಕೊಳ್ತಾರೆ. ಅಂತಿಮವಾಗಿ ಇಲಾಖೆಯ ಪ್ರಗತಿಯ ಪರಿಶೀಲನೆ ಆದ ಬಳಿಕ ಏನೆಲ್ಲ ಹೊಸ ಯೋಜನೆಗಳನ್ನು ಹಾಕ್ಕೊಳ್ಬೇಕು, ಆ ಹೊಸ ಆಲೋಚನೆಗಳಿಗೆ ಹೇಗೆ ಪೂರಕವಾದ ರೀತಿಯಲ್ಲಿ ಕಾರ್ಯಸೂಚಿಗಳನ್ನು ಸಿದ್ಧಪಡಿಸಬೇಕು, ಅಂತಿಮವಾಗಿ ಅದನ್ನ ಬಜೆಟ್ನಲ್ಲಿ ಅಳವಡಿಸಿ ಅದನ್ನ ಘೋಷಣೆ ಮಾಡುವಂತ ನಿರ್ಧಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಸೊ ಇದಿಷ್ಟು ಈಗ ಬಜೆಟ್ಗೆ ಸಂಬಂಧಪಟ್ಟಂತೆ. ಈಗ ಆದರೆ ಸಿದ್ದರಾಮಯ್ಯನವರು ಈ ಕರ್ನಾಟಕದಲ್ಲಿ 16 ಬಾರಿ ಅಂದ್ರೆ ಈ ಬಾರಿ ಕೂಡ ಅವರು ಬಜೆಟ್ ಮಂಡನೆ ಮಾಡಿದ್ರೆ 16 ಬಾರಿ ಬಜೆಟ್ ಮಂಡನೆ ಮಾಡಿದಂತಹ ಕೀರ್ತಿ ಕೂಡ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.